ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆ. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ಕದವನ್ನ ಯತ್ನಾಳ್ ತಟ್ಟಿದ್ದಾರೆ. ಮುಂದುವರೆದ ಭಾಗ ಏನು ಅಂತ ಕೇಳಿದ್ರೆ, ಹೈಕಮಾಂಡ್ಗೆ 6 ಪುಟಗಳ ದೂರನ್ನ ಯತ್ನಾಳ್ ಕೂಡ ಕೊಡೋದಕ್ಕೆ ತಮ್ಮ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳನ್ನ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ಈ ಮೂಲಕ ದೂರನ್ನ ದಾಖಲಿಸುವುದಕ್ಕೆ ಶಾಸಕ ಯತ್ನಾಳ್ ಮುಂದಾಗಿದ್ದಾರೆ. ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ. ಸೊ ಕಂಪ್ಲೇಂಟ್ ಅನ್ನ ಎರಡೂ ಕಡೆ ಕೇವಲ ಕೇಳಿಸಿಕೊಳ್ಳೋ ಕೆಲಸ ಆಗುತ್ತಾ, ಅಥವಾ ಕಂಪ್ಲೇಂಟ್ ಕೇಳಿಸ್ಕೊಂಡು ಯಾರ್ಯಾವ ನಾಯಕರು ಏನೇನು ಬಯಸ್ತಾ ಇದ್ದಾರೆ ಅದರ ಒಂದು ಭಾಗ ಆಪರೇಷನ್ ಆದ್ರೂ ಮಾಡ್ತಾರಾ? ಆಪರೇಷನ್ ಮಾಡಿ ಆ ಹುಣ್ಣನ್ನ ತೆಗೆಯೋ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡುತ್ತಾ ಅನ್ನೋದು ಈ ಕ್ಷಣಕ್ಕಿರುವಂತಹ ಕುತೂಹಲ. ಇಲ್ಲಿ ತನಕ ದಿವ್ಯ ಮೌನವನ್ನ ತಾಳಿದಂತಹ ಹೈಕಮಾಂಡ್ ಕೊನೆಗೂ ಬಿಜೆಪಿಯ ಆಂತರಿಕ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗಿದೆ. ಯಾರ ಕೈ ಮೇಲಾಗತ್ತೆ, ಫಾರ್ಮುಲಾ ಏನು ಇಲ್ಲೂ ಕೂಡ ಅನ್ನೋದು ಕುತೂಹಲ. ಯಡಿಯೂರಪ್ಪ ಕುಟುಂಬದಿಂದ ಹೊಂದಾಣಿಕೆ ರಾಜಕೀಯ ಆಗ್ತಾ ಇದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಯತ್ನಾಳ್ ಅವರು ಮತ್ತೊಂದು ಸಲ ಹೇಳ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಕಾರ್ಯಕರ್ತರನ್ನ ತುಳಿಯೋ ಕೆಲಸ ಆಗ್ತಾ ಇದೆ. ಭ್ರಷ್ಟಾಚಾರ ಮುಕ್ತ ಹೊಂದಾಣಿಕೆ ವಿರುದ್ಧ ನಮ್ಮ ಸಿದ್ಧಾಂತಕ್ಕೆ ನಾವು ಬದ್ಧರಿದ್ದೀವಿ ಅಂತ ಶಾಸಕ ಯತ್ನಾಳ್ ಅವರು ದೆಹಲಿಯಲ್ಲಿ ಮತ್ತೊಮ್ಮೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಸರಿ ಹೋಗೋ ಕೆಲಸ ಆಗಿತ್ತು ಅಂದ್ರೆ ಇದು ನಮ್ಮ ಆಂತರಿಕ ವಿಚಾರ ಸರಿಪಡಿಸ್ಕೊಳ್ತೀವಿ ಅಂತ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ತಾ ಇದ್ರು. ಬಟ್ ಯತ್ನಾಳ್ ಅವರ ರಿಯಾಕ್ಷನ್ಸ್ ನೋಡ್ತಾ ಇದ್ರೆ ಬೇರೆದೇ ಸಂದೇಶ ಹೋಗ್ತಾ ಇದೆ. ತಾಯಿ ಪಕ್ಷ ಅಂದ್ರೆ ತಾಯಿ ಅಂತ, ಅಂಥವ್ರ ತಾಯಿಯನ್ನು ದ್ರೋಹ ಮಾಡೋದಂದ್ರೆ ರಾಷ್ಟ್ರೀಯ ನಾಯಕನ ಕಳಿಸಿ ಎಲ್ಲರದು 1 to 1 ಚರ್ಚೆ ಮಾಡಿ, ಯಾಕಂದರೆ ಎಲ್ಲರ ಮುಂದೆ ಸಾಮೂಹಿಕವಾಗಿ ಕೆಲವು ಮಂದಿಗೆ ಹೇಳುವಷ್ಟು ಧೈರ್ಯ ಇಲ್ಲ ಪಕ್ಷದಲ್ಲಿ. ಆದರೂ ಅವರೆಲ್ಲ ಕಳ್ಕಳಿ ಏನಂದರೆ ಪಕ್ಷ ಯಾವುದೇ ಒಂದು ಹೊಂದಾಣಿಕೆಯ ರಾಜಕೀಯ ವ್ಯವಸ್ಥೆಯನ್ನು ಹೊರಗೆ ಬರಬೇಕು, ಮಹಾಭ್ರಷ್ಟರಿಂದ ಹೊರಗೆ ಬರಬೇಕು, ಕುಟುಂಬ ವರ್ಗದ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು, ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಕರ್ನಾಟಕದಲ್ಲಿ ಬರಬೇಕು. ಯಾಕಂದರೆ ಇವತ್ತು ಉತ್ತರ ಪ್ರದೇಶ, ಅಸ್ಸಾಮು, ಮಹಾರಾಷ್ಟ್ರ, ಇವತ್ತು ಆಂಧ್ರ ಪ್ರದೇಶ ಎಲ್ಲನೂ ಹಿಂದುತ್ವದ ಪರವಾಗಿ ಜನರು ಒಲವಿದೆ. ಆದರೆ ಹಿಂದುತ್ವದ ಗಟ್ಟಿಯಾದಂಥ ಧ್ವನಿ ಇರದೇ ಇರುವಂಥ ವ್ಯಕ್ತಿಯನ್ನು ಪಕ್ಷದ ಕಾರ್ಯಕರ್ತರಾಗಲಿ ಜನ ಇವತ್ತು ಒಪ್ಪುವಂಥ ಸ್ಥಿತಿ ಇಲ್ಲ. ಅದಕ್ಕೆ ಇದನ್ನೆಲ್ಲ ಸಮಗ್ರವಾಗಿ ಯಡಿಯೂರಪ್ಪನವ್ರ ಕುಟುಂಬದಿಂದ ಯಾವ ರೀತಿ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಏನು ಅವ್ರದ್ದೇ ಆದಂಥ ಒಂದು ಟೀಮ್ ಮಾಡಿಕೊಂಡು ಒಳ್ಳೆಯ ಕಾರ್ಯಕರ್ತನ ತುಳಿ ಕೆಲಸ ಆಗಿದೆ, ಅದೆಲ್ಲರ ಬಗ್ಗೆ ಸಮಗ್ರವಾಗಿ ಬರೆದಿದ್ದೇನೆ. ಎಲ್ಲ ಗಂಭೀರ ಪ್ರಕರಣಗಳೇನದ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರೆದಿದ್ದೇನೆ. ಹೊಂದಾಣಿಕೆ ಹೆಂಗಿದೆ ಅನ್ನೋದು ಬರೆದಿದ್ದೇನೆ. ಇದ್ರ ಮೇಲೆ ನಾನು ಹೇಳಿದ್ದಷ್ಟೇ, ನಾವು ತತ್ವ ಸಿದ್ಧಾಂತ ಮತ್ತು ಹಿಂದುತ್ವ ಕುಟುಂಬಶಾಹಿಯಿಂದ ಕಾಂಪ್ರಮೈಸ್ ಇಲ್ಲ. ಆ ವಿಚಾರದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಬದ್ಧರಿದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು ಹೇಳುವಂತೆ ಪ್ರಾಮಾಣಿಕತೆ, ಭ್ರಷ್ಟಾಚಾರ ರಹಿತ, ವಂಶ ಪಾರಂಪರೆಯಿಂದ ಮುಕ್ತ ಆದಂಥ ಪಕ್ಷ ಆಗಬೇಕನ್ನೋಂಥದ್ದು, ಹಿಂದುತ್ವ ಇರಬೇಕನ್ನೋಂಥದ್ದು, ಇದನ್ನು ನಾನು ಭಾಳ ಒತ್ತಿ ಹೇಳಿದ್ದೇನೆ. ಬೆಂಗಳೂರು ಬಂದಾಗ ಯಾರು ಯಾವುದೇ ಕಡೆ ವಾಲದಂಥ ತಾಯಿ ಎಂದು ಹೇಳಿ ನಿಜವಾಗಿ ಒಪ್ಕೊಂಡಂಥ ರಾಷ್ಟ್ರೀಯ ನಾಯಕನ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿದ್ದೇನೆ. ಅಲ್ಲಿ ಎಲ್ಲ ದಾಖಲೆಗಳನ್ನು ಕೊಡ್ತೇನೆ. ಅವ್ರು ಬಂದು ಸರಿಪಡಿಸಬೇಕು. ಸರಿ, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಇವತ್ತು ಕೂಡ ಯತ್ನಾಳ್ ಅವರ ಮಾತಿನ ದಾಟಿಯನ್ನ ಗಮನಿಸ್ತಾ ಇದ್ರೆ ಒಂದು ಮಾತಿದೆ ಹಿಂದೆ, ತೊಟ್ಟ ಬಾಣವನ್ನ ಹಿಂದಕ್ಕೆ ತೊಡಲಾರೆ, ಮತ್ತೊಮ್ಮೆ ತೊಡಲಾರೆ, ಇಟ್ಟ ಹೆಜ್ಜೆಯನ್ನ ಮತ್ತೊಮ್ಮೆ ಹಿಂದಕ್ಕೆ ಇಡಲಾರೆ ಅನ್ನೋ ರೀತಿ ಯತ್ನಾಳ್ ಅವರು ಕೂಡ ಕಾಣಿಸ್ತಾ ಇದ್ದಾರಾ ಅಂತ. ಅಂದ್ರೆ ಕಾಂಪ್ರಮೈಸ್ ಆಗುವಂತಹ ಮನಸ್ಥಿತಿ ಇಲ್ಲ, ಆದ್ರೆ ಒಂದು ಸೊಲ್ಯೂಷನ್ ಕೊಡಬೇಕು. ಆ ಸೊಲ್ಯೂಷನ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರಿಗೆ ಅಂಕುಶ ಹಾಕ್ಲೇಬೇಕು. ಅಲ್ಲಿ ತನಕ ನಮ್ಮ ಹೋರಾಟವನ್ನ ನಾವು ಹಿಂದಕ್ಕೆ ತಗೊಳ್ಳೋ ಮಾತೇ ಇಲ್ಲ ಅನ್ನೋ ದಾಟಿಯಲ್ಲಿ ಇವತ್ತಿಗೂ ಸಾಕ್ತಾ ಇದೆ. ಹಾಗಾದ್ರೆ ಹೆಂಗ್ ಸಾಧ್ಯ ಆಗುತ್ತೆ ಬಿಜೆಪಿ ಹೈಕಮಾಂಡ್ಗೆ ಈ ಜಟಿಲ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಅನ್ನೋದು ಕುತೂಹಲ. ಮಮತಾ, ನೀವು ಹೇಳಿದ್ದು ಸರಿಯಾಗಿದೆ. ಈಗ ಯತ್ನಾಳ್ ಅವರು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲೇಬೇಕು ಈ ವಿಷಯ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನ ರೂಪಿಸಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ತಮ್ಮ ತಂಡದೊಂದಿಗೆ ಬೀಡು ಬಿಟ್ಟಿದ್ದಾರೆ. ಯಾರ್ಯಾರನ್ನ ಭೇಟಿಯಾಗಿ ಏನೆಲ್ಲ ಮಾಡೋಕೆ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜನಾಥ್ ಸಿಂಗ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಬೇರೆ ಬೇರೆ ಪ್ರಮುಖ ನಾಯಕರನ್ನ ಭೇಟಿಯಾಗುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಮುಖ್ಯವಾಗಿ ಈಗ ಅವರಿಗೇನು ಶೋಕಾಸ್ ನೋಟಿಸ್ ಬಂದಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 12 ಗಂಟೆಗೆ ಓಂ ಪಾಠಕ್ ಅವರ
ಅವರ ಮುಂದೆ ಅವರು ಭೇಟಿ ಆಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗ ಅವರು ಭೇಟಿಗೆ ಕೂಡ ತೆರಳಿದ್ದಾರೆ. ಸುಮಾರು 6 ಪುಟಗಳ ಪತ್ರವನ್ನ ಈಗಾಗಲೇ ಅವರು ರೆಡಿ ಮಾಡ್ಕೊಂಡಿರುವಂತದ್ದು ಸ್ಪಷ್ಟೀಕರಣದ ರೀತಿಯಲ್ಲಿ. ತಮಗೆ ಏನು ನೋಟಿಸ್ ಬಂದಿದೆ ಮತ್ತೆ ತಾವು ಏನು ಉತ್ತರವನ್ನ ಕೊಡಬೇಕು ಮತ್ತೆ ತಾವು ಹೇಳಿಕೆಗಳನ್ನ ಯಾಕೆ ಕೊಡ್ತಾ ಇದ್ದೀನಿ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರವನ್ನ ತಯಾರು ಮಾಡ್ಕೊಂಡಿರುವಂತದ್ದು. ಅವರ ಕ್ಲಿಯರ್ ವಿಷನ್ ಇರುವಂತದ್ದು, ನಾನು ಪಕ್ಷದ ವಿರುದ್ಧವಾಗ್ಲಿ ಅಥವಾ ಪಕ್ಷದ ನಾಯಕತ್ವದ ವಿರುದ್ಧವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಕೇವಲ ನಾನು ಮಾತನಾಡ್ತಾ ಇರುವಂತದ್ದು BS ಯಡಿಯೂರಪ್ಪ ಅವರ ವಿರುದ್ಧ ಮತ್ತು ಅವರ ಪುತ್ರ BY ವಿಜಯೇಂದ್ರ ಅವರ ವಿರುದ್ಧ. ಯಾಕೆ ಅಂದ್ರೆ ಅವರು ಇಡೀ ಪಕ್ಷವನ್ನ ಕಪಿಮುಷ್ಟಿಗೆ ತೆಗೆದುಕೊಂಡಿದ್ದಾರೆ. ಹಿರಿಯ ನಾಯಕರನ್ನ ಕಾರ್ಯಕರ್ತರನ್ನ ಕಡೆಗಣಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ, ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರನ್ನ ಸೇರಿಸಿಕೊಂಡು ಒಂದ್ ರೀತಿ ಗುಂಪುಗಾರಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇದರಿಂದ ಪಕ್ಷಕ್ಕೆ ಹಿನ್ನಡೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಭವಿಷ್ಯದ ಪಕ್ಷದ ದೃಷ್ಟಿಯಿಂದ ನಾವು ಇದನ್ನ ವಿರೋಧಿಸಲೇಬೇಕು. ಹೀಗಾಗಿ ನಾವು ಬಹಳ ಸ್ಪಷ್ಟವಾಗಿ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ರೀತಿ ನೀತಿಗಳು ಮತ್ತೆ ಅವರ ನಿಲುವುಗಳನ್ನ ಖಂಡಿಸುವಂತ ಕೆಲಸವನ್ನ ಮಾಡ್ತಿದ್ವಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಈ ಕೆಲಸವನ್ನ ಮಾಡಲೇಬೇಕಾಗಿರುವಂತದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನ ಮಾತನಾಡುವಂತದ್ದು ತಪ್ಪು ಏನಿದೆ. ಜೊತೆಗೆ ಬಿಜೆಪಿ ಅಂದ್ರೆ ಪ್ರಕಾರ ಹಿಂದುತ್ವವನ್ನ ಸಮರ್ಥಿಸಿಕೊಳ್ಳುವಂಥದ್ದು, ಅದೇ ರೀತಿಯಾದಂತಹ ಹಿಂದುತ್ವವನ್ನ ನಾನು ಕೂಡ ಸಮರ್ಥಿಸಿಕೊಳ್ತಾ ಇದ್ದೇನೆ. ಇದರಲ್ಲಿ ತಪ್ಪೇನಿದೆ, ಪಕ್ಷದ ವಿರೋಧಿ ಚಟುವಟಿಕೆ ಎಲ್ಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಸುಮಾರು 6 ಪುಟಗಳ ಪತ್ರವನ್ನ ಈಗ ತಯಾರು ಮಾಡಿಕೊಂಡು ಹೋಗಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ಬಿಜೆಪಿ ಹೈಕಮಾಂಡ್ ಹೇಗೆ ಸ್ಪಷ್ಟೀಕರಣ ಕೊಡುತ್ತೆ ಅನ್ನುವಂಥದ್ದು ನೋಡ್ಬೇಕು. ಇದ್ರ ಜೊತೆಗೆ ಅವರು ಸಂಧಾನ ಸೂತ್ರವನ್ನ ಕೂಡ ಇವತ್ತು ಮುಂದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಸ್ಪಷ್ಟೀಕರಣವನ್ನ ಪಡೆದುಕೊಂಡ ಬಳಿಕ ಬಿಜೆಪಿ ಹೈಕಮಾಂಡ್ ಯಾವ ಬಣಕ್ಕೂ ಸೇರದ ಒಬ್ಬ ವ್ಯಕ್ತಿಯನ್ನ ಬೆಂಗಳೂರಿಗೆ ಕಳಿಸಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಸೂತ್ರವನ್ನ ಕೂಡ ಅವರು ಮುಂದಿಟ್ಟಿದ್ದಾರೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ